ಗೈಸ್ ಸಪೋಸ್ ಒಂದು ವಿಡಿಯೋನ ರೆಡಿ ಮಾಡಿರ್ತೀರ, ಹೌ ಟು ಮೇಕ್ ಥಂಬ್ನೇಲ್ ಅಂತ ಹೇಳ್ಬಿಟ್ಟು. ಈ ಒಂದು ವಿಡಿಯೋಗೆ ನೀವು ಎಷ್ಟು ಟೈಟಲ್ನ ರೆಡಿ ಮಾಡ್ಕೊಂತೀರ? ಕಡಿಮೆ ಅಂದ್ರೆ 2 ಟೈಟಲ್, ಹೆಚ್ಚಿಗೆ ಅಂತಂದ್ರೆ ಒಂದು 5 ಟೈಟಲ್ ರೆಡಿ ಮಾಡ್ಕೊಂತೀರ. 5 ಟೈಟಲ್ ರೆಡಿ ಮಾಡ್ಕೊಂತೀರ. ಈ 5 ಟೈಟಲ್ನ ಟೈಟಲ್ ಬಾಕ್ಸ್ ಅಲ್ಲಿ ಯೂಸ್ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ 100 ಅಕ್ಷರದ ಒಳಗಡೆಗೆ ಅಷ್ಟೇ ಯೂಸ್ ಮಾಡ್ಬೇಕು. ಹೆಚ್ಚಿಗೆ ಅಂತಂದ್ರೆ 100 ಅಕ್ಷರ ಯೂಸ್ ಮಾಡ್ಬೇಕು. ಅದಕ್ಕೆ ಮೇಲೆ ನೀವು 1 ಅಕ್ಷರ ಒಂದು ಸ್ಪೇಸ್ ಕೊಟ್ಟು ಸಹ ಯೂಸ್ ಮಾಡಕ್ ಹೋದ್ರೆ ಅದು ಆಗೋದಿಲ್ಲ. ಈ ರೀತಿ ಆದಾಗ ಆಡಿಯನ್ಸ್ ಆ ಒಂದು ಟಾಪಿಕ್ ನ ಸರ್ಚ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ರ್ಯಾಂಕ್ ಮಾಡೋದು ಬಹಳ ಅಂದ್ರೆ ಬಹಳನ ಕಷ್ಟ ಆಗ್ತದೆ. ಬಟ್ ಟೆನ್ಷನ್ ಏನ್ ತಗೊಳಕ್ ಹೋಗ್ಬೇಡ್ರಿ, ಇವತ್ತಿನ ವಿಡಿಯೋ ಅದಕ್ಕೋಸ್ಕರ. ಅದಕ್ಕಿಂತ ಮುಂಚಿತವಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೋಟೋ ಎಡಿಟಿಂಗ್ ಸ್ಟುಡಿಯೋ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ ಏನಂತಂದ್ರೆ, ಎಡಿಟಿಂಗ್ ಚಾನಲ್ ಕ್ಯಾಟಗರೀಸ್ ಯಾವುದು ಅಣ್ಣ ಪ್ಲೀಸ್ ಹೇಳಿ ಅಂತಂದ್ರೆ, ನೋಡಿ ಇದು ಒಂದು ಒಳ್ಳೆ ಕ್ವಶನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಡಿಟಿಂಗ್ ಚಾನಲ್ಗಳಿಗೆ ಯಾವ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಬಹಳ ಗೊಂದಲ ಇರ್ತೈತಿ. ಯಾಕಂತಂದ್ರೆ ಅಲ್ಲಿ ಎಡಿಟಿಂಗ್ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಆ ಒಂದು ಕ್ಯಾಟಗರಿ ಲಿಸ್ಟ್ ಅಲ್ಲಿ ಸಹ ಇಲ್ಲ. ಅದಕ್ಕೋಸ್ಕರ ನೀವು ಯಾವ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಂತ. ಈ ಒಂದು ಎಡಿಟಿಂಗ್ ಚಾನಲ್ಗಳಲ್ಲಿ ನೀವು ಒಂದು ವಿಡಿಯೋ ಎಡಿಟ್ ಮಾಡಿರೋದು ಅಪ್ಲೋಡ್ ಮಾಡ್ತೀರಾ, ಅಥವಾ ಹೊಸ ಟ್ರೆಂಡಿಂಗ್ ಏನಿರ್ತಾವಲ್ಲ ಅವನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀರಾ. ಇದ್ರ ಜೊತೆಗೆ ಹೌ ಟು ಮೇಕ್ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತೀರಾ. ಅಂತಂದ್ರೆ ಈ ರೀತಿ ಎಡಿಟಿಂಗ್ ಯಾವ ರೀತಿ ಮಾಡಬೇಕು, ಈ ರೀತಿ ಎಡಿಟಿಂಗ್ ಫೋನಲ್ಲಿ ಹೆಂಗ್ ಮಾಡ್ಬೇಕು, ಈ ರೀತಿ ಟ್ಯುಟೋರಿಯಲ್ ನ ನೀವು ಹೇಳ್ಕೊಡ್ತೀರಿ. ಹಿಂಗಾದಾಗ ನೀವೇನ್ ಮಾಡ್ಬೇಕಂತ, ಈ ಟೈಪ್ ನಿಮ್ ಚಾನಲ್ ಏನಾದ್ರು ಇದ್ರೆ ನೀವು ಕಣ್ಣು ಮುಚ್ಚಿಗೆಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಹೌ ಟು ಅಂಡ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಟಗರಿ ಇರುತ್ತೆ. ಓಕೆ, ಇವಾಗ ಮತ್ತೊಂದು ಕ್ವಶನ್ ಕೇಳಿದ್ರೆ, ಯಾರಂತಂದ್ರೆ ಶಿಲ್ಪ ಸಂತೋಷ್ ಅನ್ನೋರು ಒಂದು ಕ್ವಶನ್ ಕೇಳಿದ್ರೆ, ಅವರ ಕ್ವಶನ್ ಏನಂತಂದ್ರೆ, ಬ್ರೋ ನಾನು ತಮ್ನೇಲ್ ಹಾಕ್ತೀನಿ ಬಟ್ ಡಿಸ್ಕ್ರಿಪ್ಷನ್ ಏನು ಕೊಟ್ಟಿಲ್ಲ ಇದುವರೆಗೂ, ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡಿ ನೀವೇನ್ ಮಾಡ್ಬೇಕಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡ್ಬೇಕು. ಯಾಕಂತಂದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಈ ವಿಡಿಯೋದಲ್ಲಿ ಸಾಲ್ವ್ ಆಗ್ತೈತಿ. ಓಕೆ, ಇಲ್ಲಿಂದ ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್. ಓಕೆನಾ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇವಾಗ ಇಲ್ಲೊಂದು ಸ್ಕ್ರೀನ್ ಶಾಟ್ ಕಾಣ್ತಿದೆ, ಆ ಒಂದು ಸ್ಕ್ರೀನ್ ಶಾಟ್ ನ ನೋಡಿ ಕೇಳ್ರಿ. ಏನು ಗೊತ್ತಾ, ರೈಟಿಂಗ್ ಡಿಸ್ಕ್ರಿಪ್ಷನ್ ವಿತ್ ಕೀವರ್ಡ್ಸ್ ಕ್ಯಾನ್ ಹೆಲ್ಪ್ ವ್ಯೂವರ್ಸ್ ಟು ಫೈಂಡ್ ಯುವರ್ ವಿಡಿಯೋ ಮೋರ್ ಈಸಿಲಿ ಥ್ರೂ ಸರ್ಚ್. You can give an overview of your video and place keywords at the beginning of the description. ಓಕೆ, ನಾನಿವಾಗ ಈ ಒಂದು ಪ್ಯಾರಾನ ಓದಿದ್ನಲ್ಲ, ಆ ಒಂದು ಪ್ಯಾರಾ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ, ನೀವು ಕ್ರೋಮ್ ಬ್ರೌಸರ್ ನಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಹೋಗ್ತೀರಾ. ಅಪ್ಲೋಡ್ ಮಾಡಕ್ ಹೋದಾಗ ಟೈಟಲ್ ಬರೀತೀರಾ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗ್ತೀರಾ. ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಫಸ್ಟೇ ಆ ಒಂದು ಕ್ವಶನ್ ಮಾರ್ಕ್ ನ ನೀವು ಟ್ಯಾಪ್ ಮಾಡಿದಾಗ ಆ ಒಂದು ಪ್ಯಾರಾಗ್ರಾಫ್ ನಿಮಗೆ ಕಾಣುತ್ತೆ. ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಮೊದಲನೇ ಸೆಂಟೆನ್ಸ್ ನೀವು ನೋಡ್ತಾ ಇರಬಹುದು. ಆ ಒಂದು ಸೆಂಟೆನ್ಸ್ ಏನ್ ಹೇಳ್ತೈತೆ ಅಂತಂದ್ರೆ, ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋಸ್ ನ ಮಾಡ್ತಾ ಇದ್ದಾರೆ. ಸಪೋಸ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಆ ಒಂದು ವಿಡಿಯೋಗೆ ಟೈಟಲ್ ಕೊಡ್ತೀರಾ ಹೌ ಟು ಮೇಕ್ ಥಂಬ್ನೇಲ್ ಅಂತ ಹೇಳ್ಬಿಟ್ಟು. ಆ ಒಂದು ವಿಡಿಯೋಗೆ ಟೈಟಲ್ ಅಷ್ಟು ಕೊಡ್ತೀರಾ. ಇನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ತೀರಾ. ಡಿಸ್ಕ್ರಿಪ್ಷನ್ ಅಲ್ಲಿ ಬಂದಾಗ ಕೀವರ್ಡ್ಸ್ ಗಳನ್ನ ಆಡ್ ಮಾಡ್ಬೇಕಂತ ಹೇಳಿದ್ದಾರೆ. ಸಪೋಸ್ ಹೌ ಟು ಮೇಕ್ ಥಂಬ್ನೇಲ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೀರಾ. ಆ ಒಂದು ವಿಡಿಯೋಗೆ ಟೈಟಲ್ ನೀವೇನ್ ಕೊಡ್ತೀರಾ, ಹೌ ಟು ಮೇಕ್ ಥಂಬ್ನೇಲ್ ಅಂತ ಹೇಳ್ಬಿಟ್ಟು ಕೊಡ್ತೀರಾ. ಇವಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರು ಏನ್ ಹೇಳಿದ್ರೆ, ಕೀವರ್ಡ್ಸ್ ನ ಆಡ್ ಮಾಡ್ಬೇಕಂತ ಹೇಳಿದ್ದಾರೆ. ಕೀವರ್ಡ್ಸ್ ಅಂದ್ರೆ ಏನು? ಕೀವರ್ಡ್ಸ್ ಅಂದ್ರೆ ಏನಂತಂದ್ರ, ನೀವು ಟೈಟಲ್ ನಲ್ಲಿ ಏನ್ ಬರ್ದಿರ್ತಿರಲ್ಲ, ಯಾವ ಒಂದು ಟಾಪಿಕ್ ಸಂಬಂಧಪಟ್ಟಿದೆ ನಿಮ್ಮ ಒಂದು ಆ ವಿಡಿಯೋ ಅಂತ ಹೇಳಿ ಬರ್ದಿರ್ತಿರಲ್ಲ, ಅದನ್ನೇ ಸ್ವಲ್ಪ ಒಂದೇ ಕೀವರ್ಡ್ ಆಗ್ತತಿ. ಆ ಒಂದು ಕೀವರ್ಡ್ ನ ಆಗ್ತಿದ್ದಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ವಿಡಿಯೋ ರ್ಯಾಂಕ್ ಮಾಡೋದಿಲ್ಲ. ಅವಾಗ ನಾವೇನ್ ಮಾಡ್ಬೇಕಂತಂದ್ರೆ, ಇವಾಗ ಒಂದು ಟೈಟಲ್ ನ ಎಷ್ಟು ರೀತಿಯಲ್ಲಿ ನಾವು ಟೈಪ್ ಮಾಡ್ತೀವಿ. ಎಕ್ಸಾಂಪಲ್ ನೋಡ್ರಿ, ಇವಾಗ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋ ಹೌ ಟು ಮೇಕ್ ಥಂಬ್ನೇಲ್ ಅನ್ನೋದ್ರ ಬಗ್ಗೆ ಆಗಿರ್ತದೆ. ಓಕೆನಾ, ಆ ಒಂದು ಟೈಟಲ್ ನ ಮತ್ತೆಷ್ಟು ರೀತಿಯಲ್ಲಿ ನಾವು ಮಾಡಬಹುದು ಅದೇ ಒಂದು ಟೈಟಲ್ ನ ಅಂತ ನೋಡೋದಾದ್ರೆ, ಇವಾಗ ನೋಡ್ರಿ, ಮೊದಲನೇದಾಗಿ ಹೌ ಟು ಮೇಕ್ ಥಂಬ್ನೇಲ್ ಅನ್ನೋದೊಂದು ಆಲ್ರೆಡಿ ಟೈಟಲ್ ಇರುತ್ತೆ. ಓಕೆ, ಇವಾಗ ಎರಡನೇ ರೀತಿ ಏನಂತಂದ್ರೆ ಹೌ ಟು ಮೇಕ್ ಥಂಬ್ನೇಲ್ ಯೂಸಿಂಗ್ ಯುವರ್ ಫೋನ್. ಓಕೆನಾ, ಇವಾಗ ಮೂರನೇ ರೀತಿ ಏನಂತಂದ್ರೆ ಹೌ ಟು ಮೇಕ್ ಥಂಬ್ನೇಲ್ ಆನ್ ಪಿಕ್ಸೆಲ್ ಆಪ್. ಇನ್ನು ಫೈನಲ್ ಆಗಿ ಹೌ ಟು ಮೇಕ್ ಥಂಬ್ನೇಲ್ ಫಾರ್ ಯೂಟ್ಯೂಬ್ ವಿಡಿಯೋಸ್. ಓಕೆನಾ, ಎಷ್ಟು ವಿಧಗ ಅದು ನೋಡ್ರಿ. ಇನ್ನ ಹುಡ್ಕ್ಯಂತ ಹೋದಂತಂದ್ರೆ ಇನ್ನ ಟೈಟಲ್ ಸಿಗ್ತವೆ. ಇಷ್ಟೆಲ್ಲ ಟೈಟಲ್ ನ ನಾವು ಟೈಟಲ್ ಬಾರ್ ನಲ್ಲಿ ಹಾಕಕ್ಕಾಗಲ್ಲ. ಇವೆಲ್ಲ ಕೀವರ್ಡ್ಸ್ ಗಳನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕು. ಈ ರೀತಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದಾಗ ಏನಾಗ್ತದೆ ಅಂತಂದ್ರೆ, ಇಷ್ಟು ವಿಧಗಳಲ್ಲಿ ಅವರು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ಟಾಪ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತೈತೆ. ಅದಕ್ಕೋಸ್ಕರ ಅವ್ರು ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ರೀತಿ ನೀವು ಕೀವರ್ಡ್ಸ್ ನ ಹಾಕ್ಬೇಕಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು, ನಿಮ್ಮ ಒಂದು ವಿಡಿಯೋದ ಇಂಟ್ರೊಡಕ್ಷನ್ ಸ್ವಲ್ಪ ಕೊಡ್ಬೇಕಾಗ್ತತಿ. ನೀವು ಆ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೇಕಾಗ್ತದೆ. ಮ್ಯಾಚಿಂಗ್ ಆಗೋ ರೀತಿ ಅಂದ್ರೆ ಯಾವ ರೀತಿ? ಓಕೆ, ಹೇಳ್ತೀನಿ ನೋಡ್ರಿ. ಇವಾಗ ಹೌ ಟು ಮೇಕ್ ಥಂಬ್ನೇಲ್ ಅಂತ ನಾನು ಆಲ್ರೆಡಿ ಟೈಟಲ್ ಕೊಟ್ಟಿದ್ದೀನಿ. ಇವಾಗ ಇನ್ ದಿಸ್ ವಿಡಿಯೋ ಕೇಳಿಸ್ಕೊಳ್ರಿ. ಇನ್ ದಿಸ್ ವಿಡಿಯೋ ಐ ಟೋಲ್ಡ್ ಹೌ ಟು ಮೇಕ್ ಥಂಬ್ನೇಲ್ ಅಂಡ್ ಹೌ ಟು ಮೇಕ್ ಥಂಬ್ನೇಲ್ ಯೂಸಿಂಗ್ ಯುವರ್ ಮೊಬೈಲ್. ಇಷ್ಟು ಬರ್ದು ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ನೀವು ಅಲ್ಲಿಗೆ ಬಿಡ್ಬೋದು. ಇಲ್ಲ ಅಂತಂದ್ರೆ ಮತ್ತೊಂದಿಷ್ಟು ಏನಾದ್ರು ಬರಂಗಿದ್ರೆ ಬರೀರಿ. ಅಂದ್ರೆ ಈ ರೀತಿ ಮ್ಯಾಚಿಂಗ್ ಆಗ್ಬೇಕು. ನೀವು ಆ ಒಂದು ಸೆಂಟೆನ್ಸ್ ಬರ್ದಿರಂತಂದ್ರೆ, ಆ ರೀತಿ ಒಂದು ಸೆಂಟೆನ್ಸ್ ಬರ್ದಿರಿ ಅಂತಂದ್ರ ಅದು ಒಂದು ಸ್ಪ್ಯಾಮ್ ಅಂತ ಗೊತ್ತಾಗ್ಬಾರ್ದು ಅಂತ. ಈ ರೀತಿ ಒಂದು ಸೆಂಟೆನ್ಸ್ ಬರಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಾಗ್ತತಿ. ಯಾಕಂತಂದ್ರ ಈ ರೀತಿ ತಿರ್ಗಾ ಮರ್ಗ ಅವಯವರ್ನ ಯೂಸ್ ಮಾಡಿದ್ರೆ ಏನಾಗ್ತತಿ, ಸ್ಪ್ಯಾಮ್ ಲಿಸ್ಟ್ ನಾಗ ಕುಂತ ಬಿಡ್ತೈತಿ ನಿಮ್ಮ ಒಂದು ವಿಡಿಯೋ. ಈ ರೀತಿ ಸ್ಪ್ಯಾಮ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಬೀಳೋ ಒಂದು ಸಾಧ್ಯತೆ ಇರ್ತೈತಿ.
ಈ ರೀತಿ ನೀವು ಮಾಡಿದಾಗ ನಿಮ್ಮ ಒಂದು ವಿಡಿಯೋ 99% ಟಾಪ್ ಅಲ್ಲಿ ರ್ಯಾಂಕ್ ಮಾಡೋ ಒಂದು ಸಾಧ್ಯತೆ ಹೆಚ್ಚಾಗ್ತದೆ. ಇನ್ನು ಕೊನೆಯದಾಗಿ ಡಿಸ್ಕ್ರಿಪ್ಷನ್ ಹಾಕ್ಬೇಕಾ ಹಾಕ್ಬಾರ್ದ? ಹಾಕಿದಾಗ ಏನಾಗ್ತೈತೆ ಅಂತಂದ್ರೆ ಜಾಸ್ತಿ ಕೀವರ್ಡ್ಸ್ ಗಳು ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ಟೈಟಲ್ ನಲ್ಲಿ ಇರ್ತವೆ, ಮತ್ತು ವಿಡಿಯೋನ ಅದೇ ಕ್ಯಾಟಗರಿಗೆ ಸೇರಿದ್ದಾಗಿರ್ತೈತಿ. ಈ ರೀತಿ ಆದಾಗ ಯಾರಾದ್ರೂ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಶೋ ಮಾಡ್ತೈತೆ ಅವರಿಗೆ. ಇದ್ರ ಮುಖಾಂತರ ವ್ಯೂಸ್ ಬರ್ತವೆ, ಮತ್ತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ಈ ರೀತಿ ಗ್ರೋತ್ ಆಗ್ಬೋದು ನಿಮ್ಮ ಒಂದು ಚಾನಲ್. ಒಂದ್ ವೇಳೆ ನೀವೇನಾದ್ರೂ ಡಿಸ್ಕ್ರಿಪ್ಷನ್ ಆಡ್ ಮಾಡ್ಲಿಲ್ಲ ಅಂತ ತಿಳ್ಕೊ, ಯಾರಾದ್ರೂ ಸರ್ಚ್ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಸರ್ಚ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ರ್ಯಾಂಕ್ ಮಾಡಕ್ ಸಾಧ್ಯನಲ್ಲ, ಯಾಕಂದ್ರೆ ಜಸ್ಟ್ ಟೈಟಲ್ ನಲ್ಲಿ ಒಂದೇ ಒಂದು ಕೀವರ್ಡ್ ಆಗಿರ್ತೀರಿ. ಸೊ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಪ್ಷನ್ ಹಾಕದೆ ಅಪ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ಡಿಸ್ಕ್ರಿಪ್ಷನ್ ಹಾಕ್ರಿ. ಒಂದ್ ವೇಳೆ ನೀವು ಡಿಸ್ಕ್ರಿಪ್ಷನ್ ಹಾಕಿಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಹಾಕದೇ ಇದ್ದಾಗ ಏನಾಗ್ತತಿ, ಈ ರೀತಿ ಗ್ರೋತ್ ಆಗೋದು ಬಹಳ ಕಡಿಮೆ ಆಗ್ತತಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಡಿಸ್ಕ್ರಿಪ್ಷನ್ ಹಾಕಿ. ಇದು ಆಪ್ಷನಲ್ ಅಥವಾ ಆಫ್ಟರ್ನಲ್, ಓಕೆನಾ? ನೀವೇನಾದ್ರೂ ನಿಮ್ ಚಾನೆಲ್ ಹೆಸರನ್ನ ಯಾರಿಗಾದ್ರೂ ಹೇಳ್ತೀರಾ, ಅವ್ರು ಯೂಟ್ಯೂಬ್ ನಲ್ಲೇ ಸರ್ಚ್ ಮಾಡಕ್ ಹೋದಾಗ, ಸರ್ಚ್ ಮಾಡಿದಾಗ ಅದು ಏನಾದ್ರೂ ಟಾಪ್ ಲಿಸ್ಟ್ ಅಲ್ಲಿ ಬಂದಿಲ್ಲ ಅಂತಂದಾಗ ಅವ್ರಿಗೆ ಕಷ್ಟ ಆಗ್ತೈತಿ ನಿಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಅಥವಾ ಹುಡ್ಕೋದು. ಅವಾಗ ಏನ್ ಮಾಡ್ತೀರಾ, ನೀವು ಅವ್ರಿಗೆ ಶೇರ್ ಮಾಡ್ಬೇಕಾಗ್ತದೆ. ಬಟ್ ನಿಮ್ ಚಾನಲ್ ಹೆಸರು ಸರ್ಚ್ ಹೊಡೆದಾಗ ನಿಮ್ ಚಾನಲ್ ಟಾಪ್ ಲಿಸ್ಟ್ ಅಲ್ಲಿ ಯಾಕೆ ಬಂದಿಲ್ಲ, ಅಲ್ಲಿ ಬರ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿದೀನಿ. ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಆ ರೀತಿ ನೀವು ಸ್ಟೆಪ್ ಗಳನ್ನ ಫಾಲೋ ಮಾಡಿದ್ದೇ ಕರೆವಾಯ್ತು ಅಂತಂದ್ರೆ ನಿಮ್ಮ ಒಂದು ಚಾನಲ್ ಸರ್ಚ್ ಮಾಡಿದಾಗ ಟಾಪ್ 1 ಅಲ್ಲಿ ಬರ್ತದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.